ಪ್ರೊಡ್ಯೂಸರು ಈ ಸಿನಿಮಾ ಲಾಂಚ್ ಮಾಡ್ಕೊಂತ ಬಂದಾಗ ಪ್ರೊಡ್ಯೂಸರ್ ಡೈರೆಕ್ಟರ್ ಅಂದ್ರೆ ಸರಿ ಮಾಡಿ ಅಂತ ಹೇಳಿದೆ. ನಾನು ಇವತ್ತಿನವರೆಗೂ ಈ ಕ್ಷಣದವರೆಗೂ ಈ ಪಿಕ್ಚರ್ ಕತೆ ABCD ಕೂಡ ನನಗೆ ಗೊತ್ತಿಲ್ಲ, ನಾನು ಕೇಳಿಲ್ಲ, ಇದು ನನಗೆ ಏನು ಗೊತ್ತಿಲ್ಲ. ಜಸ್ಟ್ ಒಂದು ಮುಹೂರ್ತಕ್ಕೆ ಹೋಗಿದ್ವಿ, ಐ ಥಿಂಕ್ ಒಂದು 10-15 ಡೇಸ್ ಬ್ಯಾಕ್ ಒಂದು ಗಣೇಶನ ಪಂಚಮುಖಿ ಗಣೇಶನ ದೇವಸ್ಥಾನದಲ್ಲಿ ಮಾಡಿದ ಅರ್ಲಿಂದ ಮಾರ್ನಿಂಗ್. ಸೊ ನಾವೆಲ್ಲ ಹೋಗಿದ್ವಿ, ಫ್ಯಾಮಿಲಿ ಮೆಂಬರ್ಸ್ ಬರೋಕ್ಕೆ ಹೇಳಿದೆ ಅಷ್ಟೇ. ಜಸ್ಟ್ ಪ್ರೆಸ್ನವ್ರು ಪಾಪ ಯಾರು ಅಷ್ಟೊತ್ತಿಗೆ ಅರ್ಲಿ ಮಾರ್ನಿಂಗ್ ಪಾಪ ಬರೋಕ್ಕೆ ಎಲ್ರಿಗೂ ಇದಾಗ್ಬೋದು. ಟೈಟ್ಲ್ ಲಾಂಚ್ ಮಾಡೋ ದಿವಸ ವಿಲ್ ಒಂದು ಇದನ್ನು ಮಾಡೋಣ, ಎಲ್ಲರೂ ಕರೆದು ಒಂದು ಅವರೊಂದು ಒಂದು ಇದನ್ನ ಕೇಳೋಣ, ನಾವು ಒಂದು ಸಂತೋಷನ ಹಂಚ್ಕೊಳ್ಳೋಕೆ ಒಂದು ಅವಕಾಶ ಅಂತ ಹೇಳಿ ಹೇಳ್ತಾರೆ. ಸೊ ಟುಡೇ ದಿಸ್ ಇಸ್ ದ ಡಯಾಸ್ ಇವತ್ತು ಮಾಡಿರೋದು. ಹೀಗಾಗಿ ಇವತ್ತು ಬಂದಿದ್ದೀವಿ. ಇವತ್ತು ಟೈಟಲ್ ರಾಶಿ ಅಂತ ಇಟ್ಟಿದ್ದಾರೆ. ಒಳ್ಳೆಯದಾಗಲಿ ನಮ್ಮ ಅಖಿಲೇಶ್ ಪ್ರೊಡ್ಯೂಸರ್ಗೆ ಮತ್ತು ವಿಜಯ್ ಆ್ಯಸ್ ಎ ಡೈರೆಕ್ಟರ್ ಮತ್ತು ಎಲ್ಲ ನಮ್ಮ DOP ಎಲ್ಲ ತಂಡದವ್ರಿಗೆ, ಮೇಲಾಗಿ ಇವತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳಿದ್ದಾರೆ. ನಮ್ಮ ಫ್ರೆಂಡ್ ಚಂದ್ರಶೇಖರ್ ಇವು ಹೋದ್ರಲ್ಲ ಈಗ. ಸೊ ಇದು ಆಲ್ಸೋ ಕರಿಸುಬ್ಬು ನಾನು ಭಾಳ ವರ್ಷಗಳ ಒಂದು 35-40 ವರ್ಷ ಹೆಚ್ಚು ಕಮ್ಮಿ ಗುಡ್ ಫ್ರೆಂಡ್ಸ್. ಅವಾಗೆಲ್ಲ ನಮಗೆ ಡಬ್ಬಿಂಗ್ ಹೋಗೋಕೆ ಫಸ್ಟ್ ನಾನು ಶೂಟಿಂಗ್ ಎಲ್ಲ ಮಾಡಿ ಇದನ್ನು ಕಟ್ ಮಾಡ್ಬೇಕಾದ್ರೆ ಮ್ಯಾಗ್ನೆಟಿಕ್ ಟೇಪು ಕರಿಸುಬ್ಬು ಏನು ಡಿಮ್ಯಾಂಡ್ ಅವಾಗ ಎಲ್ಲ ಪ್ರೊಡ್ಯೂಸರು ಡೈರೆಕ್ಟ್ರು ಕರಿಸುಬ್ಬ ಮ್ಯಾಗ್ನೆಟಿಕ್ ಟೇಪ್ ಕೊಟ್ಟರೆ ನಮಗೆ ಅಲ್ಲಿ ಮುಂದಿನ ಕೆಲಸ ಎಡಿಟಿಂಗ್ ರೂಮಲ್ಲಿ ಕೆಲಸ ಶುರು ಆಗೋದು, ಆಮೇಲೆ ಡಬ್ಬಿಂಗ್ ಹೋಗ್ಬೇಕು. ನಾನು ಎಷ್ಟು ಸಲ ಗೋಳಿಕೊಂಡಿದ್ದೀನಿ, ಸುಬ್ಬು ಕೊಡಮ್ಮ ಪ್ಲೀಸ್ ಅಂತ ಹೇಳಿದ್ದೆ. ಸೊ ವಿ ಆಲ್ ಸೊ ಗುಡ್ ಫ್ರೆಂಡ್ಸ್. ಆ್ಯಂಡ್ ಕರಿಸುಬ್ಬನು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಈಗ ಮುಖ್ಯವಾಗಿ ಹೇಳೋದಂದರೆ ತಾವೆಲ್ಲ ಮಾಧ್ಯಮದವರು ಇಷ್ಟು ವರ್ಷಗಳ ಕಾಲ ನಮ್ಮ ಹಳೆಯ ಸ್ನೇಹಿತರಿದ್ದಾರೆ, ನಮ್ಮ ವಾಸು ಅವರಿದ್ದಾರೆ, ಸೀನಿಯರ್ ಮೋಸ್ಟ್ ಜರ್ನಲಿಸ್ಟು, ಎಲ್ಲ ನನ್ನ ಆತ್ಮೀಯರು ಸಹೋದರೆಲ್ಲ ಮಾಧ್ಯಮದವರೆಲ್ಲರೂ ನೀವುಗಳು ಇಷ್ಟು ವರ್ಷಗಳ ಕಾಲ ನನ್ನನ್ನು ಹೆಂಗೆ ನೀವು ಒಂದು ಆಶೀರ್ವಾದ ಮಾಡಿದ್ದೀರ, ನನಗೆ ಒಂದು ಪ್ರೀತಿ ತೋರಿಸಿದ್ರ, ನನ್ನ ಬೆಳೆಸಿದ್ದೀರ. ಇವತ್ತು ನನಗೆ ಅದೇ ಅಷ್ಟೇ ಆಶೀರ್ವಾದ ಬ್ಲೆಸ್ಸಿಂಗ್ಸ್ ನಿಮ್ಮದಿದೆ. ನಿಮಗೆಲ್ಲ ಗೊತ್ತಿದೆ ನಾನು, ಬಿಕಾಸ್ ಯಾಕಂತ ಹೇಳಿದ್ರೆ ನಾವೆಲ್ಲ ಏನಂದ್ರೆ ವಿತೌಟ್ ಎನಿ ಗಾಡ್ ಫಾದರ್ ನಾವು ಇಂಡಸ್ಟ್ರಿಗೆ ಬಂದವರು, ನಾವು ವಿತೌಟ್ ಎನಿ ಗಾಡ್ ಫಾದರ್. ಸೊ ಇಟ್ ಈಸ್ ಓನ್ಲಿ ನಿಮ್ಮಗಳ ಒಂದು ಪ್ರೀತಿ ವಿಶ್ವಾಸ, ಕರ್ನಾಟಕ ರಾಜ್ಯಾದ್ಯಂತ ಜನಗಳ ನಮಗಿಟ್ಟಿರೋ ಒಂದು ಆಶೀರ್ವಾದ, ಅವರ ಕೃಪೆ ಎಲ್ಲ. ಸೊ ಇದೆಲ್ಲ ಸೇರಿಕೊಂಡು ಇವತ್ತಿನವರೆಗೂ ಸ್ಟಿಲ್ ನಾನು ಚಿತ್ರರಂಗದಲ್ಲಿ ಇನ್ನೂ ಇದ್ದೀನಿ. ರಾಜಕೀಯ ಒಂದು ಕಡೆ ಇದ್ರೂ ಕೂಡ ಬಟ್ ಐ ಕ್ಯಾನ್, ನನ್ನ ಚಿತ್ರರಂಗ ದಟ್ ಈಸ್ ದ ಮೇನ್. ನನಗೆ ಅದೇ ನಮಗೆ, ಯಾಕಂದ್ರೆ ಅದೇ ನನ್ನ ವೃತ್ತಿ. ರಾಜಕೀಯ ಬಂದಿದ್ದು ನನಗೊಂದು ಆಕಸ್ಮಿಕ ಅಷ್ಟೇ. ನಾನು ಬಂದಿದ್ದು ರಾಜಕೀಯದಲ್ಲಿ ಎಂಟರ್ ಆಗಿದ್ದು, MP ಆಗಿದ್ದು, ಇವೆಲ್ಲ ಒಂದು ಆಕಸ್ಮಿಕ ಆಯಿತು. ಮತ್ತು ಅಷ್ಟೇ ನಾವು ಇದು ಮಾಡೋಕ್ಕೆ ತಿಳ್ಕೊಂಡಿದ್ದೀನಿ, ಇವತ್ತು ಇದ್ದೀನಿ, ಇಲ್ಲ ಅಂತ ಹೇಳಲ್ಲ. ಆದರೆ ಇವತ್ತು ಈ ಸಿನಿಮಾಗೆ ನೀವೆಲ್ಲ ಬಂದಿರೋದು ಭಾಳ ಸಂತೋಷ ಆಗಿದೆ. ನಿಮ್ಮನ್ನು ಭೇಟಿಯಾಗಿದ್ದಕ್ಕೆ ಈ ತಂಡದ ಮೇಲೆ ಡೈರೆಕ್ಟ್ರು, ಪ್ರೊಡ್ಯೂಸರ್ ಆಗಲಿ, ನನ್ನ ಮಗ ಆಗಲಿ, ಪ್ಲಸ್ ಹೀರೋಯಿನ್ನು, ಐ ಥಿಂಕ್ ಎಲ್ಲರೂ ಇದ್ದಾರೆ. ಸೊ ಆನ್ ದಿಸ್ ಡಯಾಸ್ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡೋದಿಷ್ಟೇ, ನಿಮ್ಮೆಲ್ಲರೂ ಒಂದು ಆಶೀರ್ವಾದ ಬ್ಲೆಸ್ಸಿಂಗ್ಸು ಖಂಡಿತ ಬೇಕು ಅಂತ ಕೇಳ್ಕೊತಿದ್ದೇನೆ. ತಂಡಕ್ಕೆ ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ಕರಿಸುಬ್ಬು ಸರ್, ತಂದೆಯವರೊಟ್ಟಿಗೆ ಕೆಲಸ ಮಾಡಿದ್ದೀರಾ, ಇವಾಗ ನೆಕ್ಸ್ಟ್ ಜನರೇಷನ್ ಜೊತೆ ಕೆಲಸ ಮಾಡ್ತಾ ಇದ್ದೀರಾ. ಸೊ ಹೇಗೆ ಅನಿಸ್ತಾ ಇದೆ ನಿಮಗೆ? ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ಆದಿತ್ಯ ಶಶಿಕುಮಾರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ನನಗೆ ಇಲ್ಲಿ ಬರೋಕ್ಕೆ ಮೊದಲೇ ಮಾಮ ಹರೀಶ್ ಮನೇಲಿದ್ದಾಗ ಬೇಗನೆ ಫಂಕ್ಷನ್ಗೆ ಹೋಗಬೇಕು ಅಂದರೆ ಇವತ್ತು ಆದಿತ್ಯನ ಹುಟ್ಟುಹಬ್ಬ ಶಶಿಕುಮಾರ್, ನನಗೆ ಗೊತ್ತಿಲ್ಲ, ಮಾಮ ಹರೀಶ್ ಹೇಳಿದ್ರು. ಸೊ ನಾನು ಶಶಿ ಹೆಚ್ಚು ಕಡಿಮೆ 35-40 ವರ್ಷದ ಗೆಳೆಯರಾದರು. ಒಂದು ಸವರಿ ಟೈಮ್ ಶಶಿ ಹೇಳಿದಂಗೆ ನಮ್ಮ ಬಿಸಿಯೆಸ್ಟ್ ಬಿಸ್ನೆಸ್ ಮ್ಯಾನ್ ಕನ್ನಡ ಇಂಡಸ್ಟ್ರಿನಲ್ಲಿ ಮ್ಯಾಗ್ನೆಟಿಕ್ ಟೇಪ್ಸು ಸಪ್ಲೈ ಮಾಡ್ತಿದ್ದೆ. ಬಹುಶಃ ಶಶಿ ಆ ಕಾಲದಲ್ಲಿ ಮ್ಯಾಗ್ನೆಟಿಕ್ ಟೇಪ್ಸ್ ಇದ್ದಂಥ ಕಾಲದಲ್ಲಿ ಎಷ್ಟು ಪಿಕ್ಚರ್ ಆ್ಯಕ್ಟ್ ಮಾಡಿದಾರೋ ಹೀರೋ ಆಗಿ, ಅಷ್ಟು ಪಿಕ್ಚರ್ಗೂ ನಾನೇ ಸಪ್ಲೈ ಮಾಡಿದ್ದೀನಿ ಟೇಪ್ಸು. ನಾನು 1 hour 2 hours ಲೇಟ್ ಆದರೆ ನನಗೆ ಬೈಗಳ ತಪ್ಪಿದ್ದಲ್ಲ. ನಾನು ಸಿಂಕ್ ಮಾಡಿ ಸೌಂಡ್ ನೋಡಬೇಕು, ನೀನು ತರ್ತಾ ಇಲ್ಲ ಟೇಪು, ಅಂತ ಕೂಗಳವ್ರು ಬಂದಿದ ತಕ್ಷಣ. ಸೊ ಒಳ್ಳೆ ಫ್ರೆಂಡ್ಸು. ಅನ್ಫಾರ್ಚುನೇಟ್ಲಿ ಶಶಿ ಜೊತೆ ಒಂದೇ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕಾಗಿಲ್ಲ. ನಾನು ಆವಾಗಲೂ ಆ್ಯಕ್ಟ್ ಮಾಡ್ತಾಯಿದ್ರು, ಯಾವುದೂ ಮಾಡಲಿಲ್ಲ. ಸಾಯಿ ಪ್ರಕಾಶ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು ಶಶಿ ಜೊತೆ ಮಾಡಲಿಲ್ಲ. ಇವತ್ತು ಅವ್ರ ಮಗನ ಜೊತೆ ಆ್ಯಕ್ಟ್ ಮಾಡೋಂಥ ಒಂದು ಅವಕಾಶನ ನಮ್ಮ ಕಿರಿಯ ಮಿತ್ರ ವಿಜಯ್ ಪಾಡೇಕರ್ ತುಂಬ ದಿನದಿಂದ ಹೇಳೋರು, ಒಂದು ಒಳ್ಳೆ ಕ್ಯಾರೆಕ್ಟರ್ ಬರ್ತಿದ್ದೀನಿ ಸುಬು ಸರ್ ನಿಮಗೆ ಅಂತ. ಅದು ಇವತ್ತು ಕೈಗೂಡ್ತಾ ಇದೆ. ಜಯವಾಗಲಿ, ಶುಭವಾಗಲಿ ಇಡೀ ರಾಶಿ ತಂಡಕ್ಕೆ. ನಮಸ್ಕಾರ. ಥ್ಯಾಂಕ್ ಯು ಕರಿಸುಬ್ಬು ಸರ್. ದಯಮಾಡಿ ತಾವು ಮೂವರು ಕೂತ್ಕೊಳ್ಬೇಕಾಗಿ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ರಾಶಿ ಚಿತ್ರದ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ಇವತ್ತು ನಮ್ಮ ಚಿತ್ರದ ನಾಯಕ ನಟರಾಗಿರುವಂತ ಆದಿತ್ಯ ಶಶಿಕುಮಾರ್ ಅವರನ್ನ ವೇದಿಕೆಗೆ ಸ್ವಾಗತಿಸೋಣ. ಪ್ಲೀಸ್ ವೆಲ್ಕಮ್ ಬರ್ತ್ಡೇ ಬಾಯ್. ಹ್ಯಾಪಿ ಬರ್ತ್ಡೇ ಟು ಯು ಸರ್. ಸೆಂಟರ್ ಬರ್ತೀನಿ, ಮುಂದೆ ಬರ್ತೀನಿ ಸರ್, ಸಾಕಾ?
ಓಕೆ ಹಾಂ ಅದು ಸ್ಟೈಲ್ ಹಿಡಿಯೋದು ಅಲ್ಲ ನಿಜವಾಗ್ಲೂ ಅದು ಸ್ಟೈಲೇ ಅದು ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಮೀಡಿಯಾ ಫ್ರೆಂಡ್ಸ್ಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು. ಯಾಕಂದರೆ ಇವತ್ತು ನಮ್ಗೆ ಗೊತ್ತಿರೋ ಪ್ರಕಾರ ಒಂದು 4-5 ಇವೆಂಟ್ ಇದೆ, ಆದ್ರೂ ಆ ಟೈಮ್ ಕ್ರಂಚಲ್ಲಿ ಬಂದ್ಬಿಟ್ಟು ಎಲ್ಲರೂ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇಡೀ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ ಯು ಅಂತ ಹೇಳಬೇಕು. ಆ್ಯಂಡ್ ಕಮಿಂಗ್ ಟು ದ ನಾವು ಮುಖ್ಯ ಅತಿಥಿಗಳಿಗೆ, ಅವ್ರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು. ಅವರು ಯೂಶ್ವಲಿ ಇವೆಂಟ್ಸ್ ಬಂದಾಗ ಸಾಯಂಕಾಲ ಮಾಡ್ತಾರೆ, ಬಟ್ ನಾವು ಮಧ್ಯಾಹ್ನ ಮಾಡ್ತಾ ಇದ್ದೀವಿ, ಆದ್ರೂ ಟೈಮ್ ಸ್ಪೇರ್ ಮಾಡಿ ಎಲ್ಲರೂ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಮೋಸ್ಟ್ ಇಂಪಾರ್ಟೆಂಟ್ ಥ್ಯಾಂಕ್ಸ್ ಹೋಗ್ಬೇಕಾಗಿರೋದು ನಮ್ಮ ತಂದೆಗೆ, ಸುಪ್ರೀಂ ಹೀರೋ ಶಶಿಕುಮಾರ್ಗೆ. ಯಾಕಂದರೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ನಡೆಯಲ್ಲ. ಯಾಕಂದರೆ ಫಾದರ್ ಆಗಿ ಒಂದೇ ಅಲ್ಲ, ಇಂಡಸ್ಟ್ರಿಗೆ ಒಂದು ಲೈಫ್ ಕೊಟ್ಟಿದ್ದಾರೆ ನನಗೆ. ಆ್ಯಂಡ್ ಪ್ರತಿ ಹೆಜ್ಜೆಗೂ ಅವ್ರನ್ನ ಜೊತೆಲೇ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇರ್ತಾರೆ. ಅದೆಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗಲ್ಲ. ಸೊ ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಸೋ ಮಚ್. ಇವತ್ತು ಬಂದ 3ನೇ ಚಿತ್ರಗೂ ನೀವು ರಿಲೀಸ್ ಮಾಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ನಮ್ಮ ಇಡೀ ಟೀಮ್ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹಾಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸು ಬಂದಿದ್ದಾರೆ, ಎಷ್ಟೊಂದು ಇವೆಂಟ್ಸ್ ಆಮೇಲೆ ಬಂದಿದ್ದಾರೆ. ಅವ್ರು ಬರಲ್ಲ ಅಂದ್ರೂ ಫೋರ್ಸ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್, ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರಾ. ಆ್ಯಂಡ್ ನೈರಾ ಬೇಬಿ, ಓಯ್ ಐ ಲವ್ ಯು. ಅಮ್ಮನಿಗೆ ಫಸ್ಟೇ ಥ್ಯಾಂಕ್, ಅಮ್ಮನಿಗೆ ಎಲ್ಲ ಸೆಪ್ರೇಟಾಗಿ ಹೇಳ್ತೀನಿ ಅದು ಪರ್ಸ್ನಲ್ ಆಗಿ. ಸೊ ಇನ್ನು 3ನೇ ಚಿತ್ರಕ್ಕೆ ನಮ್ಮ ತಾತ ಬಂದಿದ್ದಾರೆ. ಅವ್ರು ಆ್ಯಕ್ಚುಲಿ ಈಸ್ ವೆರಿ ಓಲ್ಡ್, 90 ಇಯರ್ಸ್ ಆತಂಗೆ, ಆದ್ರೂ ಬಂದಿದ್ದಾರೆ. ಮೊಮ್ಮಗನ ಸಿನಿಮಾಗೆ ಸಪೋರ್ಟ್ ಮಾಡಬೇಕಂತ ಇವತ್ತು ಬಂದಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ತಾತ, ಎప్పుడు ಮರ್ಚಿపోಯಿಲ್ದಿರಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಬ್ವಿಯಸ್ಲಿ ನೀವೆಲ್ಲರೂ ನನ್ನ ಫ್ಯಾಮಿಲಿ ಫ್ರೆಂಡ್ಸೇ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಪದೇ ಹೇಳ್ತಾನೆ ಇರ್ತೀನಿ. ಯಾರಾದರೂ ಮರ್ತಿದ್ರೆ ಬೈಕೊಂಡ್ಬೇಡಿ, ನೆಕ್ಸ್ಟ್ ಟೈಮ್ ಭೇಟಿಯಾದಾಗ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಕಮಿಂಗ್ ಟು ರಾಶಿ, ನಿಮ್ಗೆಲ್ಲರಿಗೂ ಟೈಟ್ಲ್ ಇಷ್ಟ ಆಗಿದೆ ಅಂತ ಅನಿಸ್ತಾ ಇದೆ ನನಗೆ, ಯಾಕಂದ್ರೆ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಆಬ್ವಿಯಸ್ಲಿ ರಾಶಿ ಅಂತ ಬಂದಾಗ ಅದು ಏನಕ್ಕೆ ರಾಶಿ ಅಂತ ಇಟ್ಟಿದ್ದಾರೆ ಅಂತ ನಿಮ್ಮ ಪ್ರಶ್ನೆ ಇದೆ ಅಂತ ಅನಿಸುತ್ತೆ. ಸೊ ಅದನ್ನು ಡೈರೆಕ್ಟರ್ನ ಕೇಳಿ, ಅದು ಉತ್ತರ ಕೊಡ್ತಾರೆ ನಮ್ಮ ಡೈರೆಕ್ಟ್ರು ಏನಕ್ಕೆ ರಾಶಿ ಇಟ್ಟಿದ್ದಾರೆ ಅಂತ. ಸೊ ಸಿನಿಮಾ ಬಗ್ಗೆ ನಾನು ಏನು ಮಾತಾಡಲ್ಲ, ಯಾಕಂದರೆ ಇದಕ್ಕಿಂತ ಮುಂಚೆ ನಾನು ಯಾವಾಗಲೂ ಸಿನಿಮಾ ಬಗ್ಗೆ ಹಂಗಿದೆ ಅಂತ ಮಾತಾಡ್ತೀನಿ. ಸಿನಿಮಾ ಅಂತೂ ಸ್ಟೋರಿ ಸೂಪರ್ ಆಗಿದೆ, ಅದಕ್ಕೆ ನಾನು ಒಪ್ಕೊಂಡಿದ್ದು ಮಾಡೋಕ್ಕಂತ. ಹಾಗೆ ನಮ್ಮ ಪ್ರೊಡ್ಯೂಸರು ತುಂಬ ಸ್ಟಾರ್ಟಿಂಗಲ್ಲಿ ಫ್ರೆಂಡಾಗೆ ಪರಿಚಯ ಆಗಿದ್ದು. ಆ್ಯಂಡ್ ಫಸ್ಟು ಕಂಫರ್ಟಬಲ್ ಆದಮೇಲೆ ಸಿನಿಮಾ ಮಾಡೋಣ ಅಂತ ಹೇಳಿದ್ದು. ಸೊ ವಿತಿನ್ ಸ್ಪ್ಯಾನ್ ಆಫ್ 3-4 ಡೇಸಲ್ಲಿ ಫುಲ್ ಕಂಫರ್ಟಬಲ್ ಆಗಿ ನಾನು ಸರ್ ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿಬಿಟ್ರಿ. ಅವತ್ತೇ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಸೊ ರಾಶಿ ಅಂತ ಟೈಟಲ್ ಬಂತು, ಆಮೇಲೆ ಎಲ್ಲ ಕಾಸ್ಟಿಂಗ್ ಎಲ್ಲ ಬಂತು. ಸಬ್ಜೆಕ್ಟ್ ಮಾತ್ರ ಎಲ್ಲ ಅಖಿಲೇಶ್ ಸರ್ಗೆ ಇದಕ್ಕೆ ಕ್ರೆಡಿಟ್ ಹೋಗೋದು, ಏನಕ್ಕಂತ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಡೈರೆಕ್ಷನ್, ಸ್ಕ್ರೀನ್ ಪ್ಲೇ ಎಲ್ಲ ನಮ್ಮ ಡೈರೆಕ್ಟರ್, ಹಿ ಈಸ್ ವೆರಿ ಟ್ಯಾಲೆಂಟೆಡ್. ಅವ್ರ ಬಗ್ಗೆ ತುಂಬ ಕೇಳ್ಪಟ್ಟಿದ್ದೀನಿ, ವಿಜಯ್ ಸರ್ ಬಗ್ಗೆ. ಸೊ ಡೈರೆಕ್ಟರ್ ಸರ್ಗೆ, ಪ್ರೊಡ್ಯೂಸರ್ಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ. ನಾನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಮೊದಲನೇ ಚಿತ್ರಕ್ಕೆ. ಸೊ ಪ್ರೊಡಕ್ಷನ್ ನಂಬರ್ 1. ಆ್ಯಂಡ್ ಹೋಪ್ಫುಲಿ ಸಿನಿಮಾ ತೆರೆ ಮೇಲೆ ಬಂದ ಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ಇದು ಪಕ್ಕಾ ಬ್ಲಾಕ್ ಬಸ್ಟರ್ ಆಗುತ್ತೆ. ಆ್ಯಂಡ್ ಇದೊಂದು ಗ್ಯಾರಂಟಿ ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಯಾವ ಹೆಸರು? ಸೊ ಇದಕ್ಕಿಂತ ಮುಂಚೆ ನಾನು ನಮ್ಮ ಇಂಡಸ್ಟ್ರಿಗೆ ಬಂದಾಗ ನನ್ನ ಹೆಸರು ಅಕ್ಷಿತ್ ಶಶಿಕುಮಾರ್ ಅಂತ ಇತ್ತು. ನಾನು ಒಂದು 6-7 ಮಂತ್ಸ್ ಬ್ಯಾಕ್ ನಾನು ನನ್ನ ಸ್ಕ್ರೀನ್ ನೇಮ್ ಚೇಂಜ್ ಮಾಡ್ಕೊಂಡಿದ್ದೀನಿ ಆದಿತ್ಯ ಶಶಿಕುಮಾರ್ಗೆ. ಅದು ಏನಕ್ಕೆ, ಯಾವಾಗ, ಅದೆಲ್ಲ ನೆಕ್ಸ್ಟ್ ಟೈಮ್ ಭೇಟಿಯಾದಾಗ ನಿಮ್ಗೆ ಹೇಳ್ತೀನಿ. ಸೊ ಕರೆಂಟ್ಲಿ ನೋಟೆಡ್ ಆದಿತ್ಯ ಶಶಿಕುಮಾರ್ ಅಂತ ನನ್ನ ಹೆಸರು. ಥ್ಯಾಂಕ್ ಯು. ಥ್ಯಾಂಕ್ ಯು ಆದಿತ್ಯ ಶಶಿಕುಮಾರ್ ಅವರೇ. ಮತ್ತೊಮ್ಮೆ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಈಗ ಚಿತ್ರದ ನಾಯಕಿ ಸಮೀಕ್ಷಾ ಅವರನ್ನ ವೇದಿಕೆಗೆ ಬರಮಾಡ್ಕೊಳ್ಳೋಣ. ಅದು ವೆರಿ ಗಾರ್ಜಿಯಸ್. ಸೊ ಅವರ ಪಾತ್ರದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ವೇದಿಕೆ ಮುಂಭಾಗದಲ್ಲಿರೋ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನಮಸ್ಕಾರ. ಸೊ ಎಸ್, ಇವತ್ತು ನಮ್ಮ ಮೂವಿ ರಾಶಿ ಟೈಟಲ್ ಲಾಂಚ್. ಎಲ್ಲರೂ ಬಂದಿದ್ದೀರಾ, ತುಂಬ ಖುಷಿ ಆಗ್ತಾ ಇದೆ. ಇಂಥ ಒಂದು ದೊಡ್ಡ ವೇದಿಕೆ ಮೇಲೆ ನಿಮ್ಮೆಲ್ಲರ ಜೊತೆ ನನ್ನ ಅಭಿಪ್ರಾಯನ ಹಂಚ್ಕೊಳ್ಳೋದು ಒಂದು ದೊಡ್ಡ ಗಿಫ್ಟ್ ಅಂತ ಹೇಳ್ಬೋದು. ದೆನ್ ನಮ್ಮ ಅಖಿಲೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಮೇಝಿಂಗ್ ಪ್ರಾಜೆಕ್ಟ್. ಆ್ಯಂಡ್ ಇಂಥ ಒಂದು ಅವಕಾಶ ನಂಗೆ ಕೊಟ್ಟಿದ್ದಕ್ಕೆ. ಆ್ಯಂಡ್ ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಿದ್ದರಾಜು ಸರ್ ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ಎಷ್ಟು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟರು ಅಂತಂದರೆ ಆರ್ಟಿಸ್ಟ್ಗಳಿಗೆ ಅಥವಾ ಮುಂದೆ ಬರೋ ಆರ್ಟಿಸ್ಟ್ಗಳಿಗೆ. ಸೊ ಓದೋ ಜ್ಞಾನ ಇಲ್ಲ ಅಂದರೆ
ನಾಲೆಜ್ ಆಗಿರಲಿ, ಸಾಹಿತ್ಯ ಜ್ಞಾನ ಇಲ್ಲದೆ ಇದ್ರೆ ಮಾತಾಡೋದಕ್ಕಲ್ಲ, ಏನು ಮಾಡಬೇಕು ಅಂತಲೂ ಗೊತ್ತಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್ ಇಂಥ ಒಂದು ವಿಚಾರನ ಹೇಳಿದ್ದಕ್ಕೆ. ಆ್ಯಂಡ್ ಎಸ್ ಶಶಿಕುಮಾರ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್. ಚಿಕ್ಕವರಿಂದ ನಿಮ್ಮ ಮೂವಿನ ನೋಡ್ಕೊಂಡು ಬಂದಿದ್ದೆ. ಸೊ ಇವತ್ತು ನಿಮ್ಮ ಮಗನ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವು ಇವತ್ತು ಈ ಇವೆಂಟಿಗೆ ಬಂದು ಒಂದು ಗ್ರೇಟ್ ಗಿಫ್ಟ್ ಅಂತಲೇ ಹೇಳ್ಬೋದು ನೀವು ಬಂದಿರೋದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಸ್ ಆದಿತ್ಯ ಅವ್ರ ಪೇರೆಂಟ್ಸ್ ಎಲ್ಲ ಬಂದಿದ್ದಾರೆ. ಫೀಲ್ಸ್ ಲೈಕ್ ಮೂವಿ ಇವೆಂಟ್ ಅನಿಸ್ತಾ ಇಲ್ಲ, ಒಂಥರ ಆದಿತ್ಯನ ಬರ್ಡೇ ಸೆಲೆಬ್ರೇಷನ್ ಅಂತ ಅನಿಸ್ತಾ ಇದೆ. ಆ್ಯಂಡ್ ಆದಿತ್ಯ ವಿಶ್ ಯು ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅನ್ ಅಮೇಝಿಂಗ್ ಕೋ ಆ್ಯಕ್ಟರ್. ಐ ಹೋಪ್ ವಿಲ್ ಬಿ ಅ ಅಮೇಝಿಂಗ್ ಆ್ಯಕ್ಟರ್. ಆ್ಯಂಡ್ ಎಸ್ ಧುವನ್ ಫಿಲ್ಮ್ಸ್ಗೆ ಥ್ಯಾಂಕ್ ಯು. ಎಸ್ ಇಷ್ಟೇ ಹೇಳಕ್ಕೆ ಸಾಧ್ಯ. ಇವಾಗ ಇನ್ನು ಸಿನಿಮಾ ರಿಲೀಸ್ ಆದಮೇಲೆ ನೀವು ಬಂದು ಇದೇ ಥರ ಏನು ಪ್ರೋತ್ಸಾಹ ತೋರಿಸ್ತಾ ಇದ್ದೀರಾ, ಸಿನಿಮಾ ಮುಗಿದ್ಮೇಲೂ ಬಂದು ಪ್ರೋತ್ಸಾಹ ತೋರಿಸ್ಬೇಕು, ನಮ್ಮಂಥ ಕಲಾವಿದರಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಂತ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸಮೀಕ್ಷಾ ಅವರೇ. ಹಾಗೆ ನಮ್ಮ ಚಿತ್ರದ DOP ಆಗಿರುವಂಥ ನವೀನ್ ಸೂರ್ಯ ಅವರನ್ನ ಬರ್ಮಾಡ್ಕೊಳ್ಳೋಣ ಸರ್. ಎಲ್ಲರಿಗೂ ನಮಸ್ಕಾರಗಳು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಡೈರೆಕ್ಟ್ರ್ ನಾವು ಸುಮಾರು ವರ್ಷಗಳಿಂದ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರಿ. ಅವ್ರ ಜೊತೆ ಸೇರಿ ಒಂದು ಸಿನಿಮಾ ಮಾಡಬೇಕು ಅನ್ನೋಂಥದ್ದು ನಂದು ತುಂಬ ಆಸೆ ಆಗಿತ್ತು. ಯಾಕಂದರೆ ಅವರ ಆಲೋಚನೆಗಳು, ಅವರು ಒಂದು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಏನಿರುತ್ತೆ, ಅವ್ರದ್ದು ಒಂದು ಕಥಾಹಂದರ, ಎಸ್ಪೆಷಲಿ ಮ್ಯೂಸಿಕ್ಕು, ಇದರ ತುಂಬಾ ಬ್ಯೂಟಿಫುಲ್ ಆಗಿ ಕಟ್ಕೊಡುವಂಥ ವ್ಯಕ್ತಿ ಅವರು. ಸುಮಾರು ವರ್ಷಗಳಿಂದ ಆ್ಯಕ್ಚುಲಿ ಅವ್ರ ಜೊತೆ ಮಾಡಬೇಕು ಅನ್ನೋಂಥ ವಿಚಾರ ತುಂಬ ಮುಂದೆ ಬರ್ತಿತ್ತು, ಆದರೆ ಮಾಡೋಕ್ಕಾಗ್ತಿಲ್ಲ. ಕಾಲ ಕೂಡಿ ಬಂದಿಲ್ಲ. ಇವಾಗ ಕೂಡಿ ಬಂದಿದೆ ಆ್ಯಕ್ಚುಲಿ. ಅದರಿಂದ ನಾನು ಈ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇರೋದಕ್ಕೆ ನಿಜವಾಗ್ಲೂ ತುಂಬ ಖುಷಿ ಪಡ್ತಾ ಇರ್ತೀನಿ. ಎಸ್ಪೆಷಲಿ ನಮ್ಮ ಪ್ರೊಡ್ಯೂಸರ್ ಅವರು ನಮಗೆ ಏನು ಬೇಕು ಅನ್ನುವಂಥದ್ದು ಎಲ್ಲನೂ ಸಹ ಒದಗಿಸ್ಕೊಡ್ತಾ ಇದ್ದಾರೆ. ಅದರಿಂದ ತುಂಬ ಖುಷಿ ಆಗ್ತಿದೆ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ನವೀನ್ ಸೂರ್ಯ ಅವರಿಗೆ. ಹಾಗೆ ಈಗ ಚಿತ್ರಕಥೆ, ಸಂಗೀತ, ಸಾಹಿತ್ಯ, ನಿರ್ದೇಶನದ ಜವಾಬ್ದಾರಿಯನ್ನು ವಹಿಸಿರುವಂಥ ನಮ್ಮ ನಿರ್ದೇಶಕರಾಗಿರುವಂಥ ವಿಜಯ್ ಪಾಳೆಗಾರ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಮುಂಚೆ ಅವರು ಟ್ರಿಗರ್ ಅನ್ನೋ ಒಂದು ಸಿನಿಮಾವನ್ನು ಕೂಡ ನಿರ್ದೇಶನ ಮಾಡಿದರು. ಇದು ಅವರ 2ನೇ ಸಿನಿಮಾ. 15 ವರ್ಷಗಳಿಂದ ಕನ್ನಡ ಚಲನಚಿತ್ರ ಇಂಡಸ್ಟ್ರಿನಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಈಗ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀವಿ ವಿಜಯ್ ಪಾಳೆಗಾರ್ ಅವರನ್ನು. ಎಲ್ರಿಗೂ ನಮಸ್ಕಾರ. ಈಗ ನಾನು ಮಾತಾಡ್ಬೇಕಂತ ನಾನು ಮಾತಾಡೋಕ್ಕಲ್ಲ. ಫಸ್ಟ್ ಪ್ರಮೋದ ಬರಬೇಕು ಸ್ಟೇಜ್ ಮೇಲೆ. ಬಾ. ಈ ಸಿನಿಮಾ ಸ್ಟಾರ್ಟ್ ಆಗ್ಬೇಕಂತಂದರೆ ಅದಕ್ಕೆ ಕಾರಣಕ್ಕಂತ ಹೇಳ್ತೀನಿ. ಒಂದೇ ಒಂದು ಸೀಟ್ ಖಾಲಿತ್ತು. ಇಲ್ಲಿಗೆ ನಾವು ರಾಯಚೂರಿಗೆ ಮಂತ್ರಾಲಯಕ್ಕೆ ಹೋಗೋಕ್ಕೆ ಒಂದೇ ಒಂದು ಸೀಟ್ ಖಾಲಿ ಇತ್ತು. ಆ ಸೀಟ್ಗೆ ನನಗೆ ಫೋನ್ ಮಾಡ್ದೆ ಪ್ರಮೋದ, ಬಾ ಮಂತ್ರಾಲಯಕ್ಕೆ ಹೋಗ್ಬರೋಣ ಅಂತ. ಸೊ ಅಲ್ಲಿ ಪರಿಚಯ ಆಗಿದ್ದು ಅಖಿಲೇಶ್ ಅವರು. ಈಗ ಅಖಿಲೇಶ್ ಅವರು ಬರ್ಬೇಕು ಮೇಲೆ. ಸೊ ಅಲ್ಲಿ ನಾವು ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಬಳ್ಳಾರಿಯಿಂದ ಊಟ ಮಾಡಿಕೊಂಡು ಅವತ್ತು ನೈಟು ಒಂದು ಕತೆ ಹೇಳಿದ್ರು ಅವರು. ಓಕೆ ಆಯಿತು, ಓಕೆ ಮಾಡೋಣ ಅಂತ ಬಿಟ್ಟು ಎಷ್ಟೋ ಜನ ಕತೆ ಹೇಳ್ತಿರ್ತಾರೆ. ಓಕೆ ಮಾಡೋಣ ಅಂತಿದ್ದೆ. ನೆಕ್ಸ್ಟ್ ಆಮೇಲೆ ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿಕೊಂಡು ಆಮೇಲೆ ಬೆಂಗಳೂರಿಗೆ ಬಂದಮೇಲೆ 1-2 ತಿಂಗಳಾದಮೇಲೆ ಮತ್ತೆ ನನಗೆ ಮಂಡ್ಯದಿಂದ ಒಂದು ಕಾಲ್ ಬರುತ್ತೆ, ನೀವು ಬರಬೇಕು ಅಂತ ಹೇಳ್ಬಿಟ್ಟು ಪ್ರಮೋದ ಕಾಲ್ ಮಾಡ್ತಾನೆ. ಸೊ ಅವಾಗ ಹೋಗ್ತೀನಿ. ಮತ್ತೆ ಇನ್ನೊಮ್ಮೆ ಮತ್ತೆ ಇವರು ಅಖಿಲೇಶ್ ಅವ್ರ ಕತೆ ಎಕ್ಸ್ಪ್ಲೇನ್ ಮಾಡ್ತಾರೆ. ತುಂಬ ಇಷ್ಟ ಆಗುತ್ತೆ. ಸೊ ಇವ್ರ ಕತೆ ಹೇಳಿದ ತಕ್ಷಣವೇ ನಾನು ಅಲ್ಲೇ ಕ್ಲೈಮ್ಯಾಕ್ಸ್ ಮಾಡಿದೆ. ಎಲ್ಲ ಸಖತ ಮಾಡಿದೆ. ಇದು ಒಂದು ಲವ್ ಸ್ಟೋರಿ. ಈಗ ಈ ಮೊಮೆಂಟ್ ಹೇಳ್ಬೇಕಂತಂದರೆ ಒಂದು ಫ್ಯಾಮಿಲಿ ಮತ್ತು ಏನಪ್ಪ ಒಂದು ಲವ್ ಸ್ಟೋರಿ ತುಂಬ ಚೆನ್ನಾಗಿ ಬಂದ್ಬಿಟ್ಟು ಇವರು 14 ವರ್ಷದಿಂದ ಆ ಕಥೆನ ಬರ್ಕೊಂಡಿದ್ದಾರೆ. ಯಾಕಂದರೆ ಇವರು ಬಂದ್ಬಿಟ್ಟು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಂತ ಇದ್ದವರು. ಸೊ ಅದಕ್ಕೋಸ್ಕರ ಆ ಕಥೆನ ಸ್ವಲ್ಪ ತುಂಬ ಚೆನ್ನಾಗಿಲ್ಲ, ಸ್ವಲ್ಪ ನೀಟ್ ಮಾಡಿ ನನಗೆ ಹೇಳಿ ತಕ್ಷಣ ಓಕೆ ನಾನು ಡೈರೆಕ್ಷನ್ ಮಾಡ್ತೀನಿ. ನಾನು ಈಗ ಏನಂತಾರೆ, ಈಗ ನಾನೊಬ್ಬ ರೈಟರ್ ಆಗಿರೋದ್ರಿಂದ ನಾನು ಒಂದು ಸ್ವಲ್ಪ ಯಾರ ಕಥೆನೂ ಅಷ್ಟಾಗಿ ಒಪ್ಕೊಳ್ಳಲ್ಲ. ಇವ್ರ ಕತೆ ಚೆನ್ನಾಗಿರೋದ್ರಿಂದ ಒಪ್ಕೊಂಡು, ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ನಾನೇ ಮ್ಯೂಸಿಕ್ಕು ಮತ್ತು ಸಾಹಿತ್ಯ ಎಲ್ಲ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಪುಷ್ಟಿ ತುಂಬಿದ್ದೀನಿ. ಓಕೆ, ಈಗ ಅದಕ್ಕೇ ಒಂದು ಸ್ವಲ್ಪ ರಾಶಿ ಅಂತ ಇಟ್ಟಿದ್ವಿ ಟೈಟ್ಲು. ಆ ಟೈಟ್ಲು ಇದು ಬಂದ್ಬಿಟ್ಟು ಏನಂತ ಹೇಳ್ಬಿಟ್ಟು, ಈಗ ರಾಶಿ ಅಂದರೆ ಆ ಟೈಟ್ಲ್ ಅರ್ಥ ಏನು ಅಂತ ಹೇಳ್ಬಿಟ್ಟು ಏನಪ್ಪ ನಾವು ಟೀಸರು ಅವ್ರು ಬರುತ್ತಲ್ಲ ಅವತ್ತು ನಿಮ್ಗೆ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಪ್ರಮೋದ್ ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಆಮೇಲೆ ಅಭಿ
ನಮ್ಮ KTM ಇದು ಸಂಭಾಷಣೆಗಾರ. ಓಕೆ, ನನ್ನ ಸ್ನೇಹಿತ 15 ವರ್ಷದಿಂದ ಎಲ್ಲ ಫ್ರೆಂಡ್ಸು ನಮಗೆ ಸಪೋರ್ಟ್ ಮಾಡಿರೋರು. ಆಮೇಲೆ ಮಂಜು ಮಹಾದೇವ್ ನನ್ನ ಕಾಂಪೋಸಿಷನ್ಗೆ ಎಲ್ಲ ಪ್ರೋಗ್ರಾಮಿಂಗ್ ಮಾಡಿರೋದು ಎಲ್ಲ ಮಂಜುನೇ. ಆಮೇಲೆ ಪ್ರಶಾಂತ್, ಆಮೇಲೆ ಸಂತೋಷ್ ಅವರು ನಮ್ಮ ಕೋಆರ್ಡಿನೇಟರ್ ಆಗಿ ಇತ್ತೀಚೆಗೆ ಪರಿಚಯದವರು, ಒಂದು 5 ತಿಂಗಳಿಂದ ತುಂಬ ಒಳ್ಳೆ ಕೆಲಸಗಾರರು. ಇದು ನಮ್ಮ ಟೀಮ್. ಆಮೇಲೆ ನಮ್ಮ ನವೀನ್ ಸೂರ್ಯ ಅವರು, ಶಂಭು, ಶುಭಮ್. ಓಕೆ, ಇದು ನಮ್ಮ ಟೀಮು. ಒಂದೊಳ್ಳೆ ಸಿನಿಮಾ ಬರುತ್ತೆ, ಆರಾಮಾಗಿ ಎಂಜಾಯ್ ಮಾಡ್ಬೋದ್ರಿ. ಥ್ಯಾಂಕ್ ಯು. ಪ್ರಶಾಂತ್, ನಮ್ಮ ಪ್ರೊಡ್ಯೂಸರ್ ಮಾತಾಡ್ತಾರೆ ಈಗ. ಎಲ್ರಿಗೂ ಧನ್ಯವಾದ. ಇವತ್ತು ರಾಶಿ ಟೈಟಲ್ ಲಾಂಚ್ಗೆ ನಾವು ಆಕಸ್ಮಿಕವಾಗಿ ಈ ಫಂಕ್ಷನ್ನ ಅರೇಂಜ್ ಮಾಡಿದ್ದು. ಎಲ್ಲ ಇಷ್ಟು ಅದ್ಧೂರಿಯಾಗಿ ಆಗುತ್ತೆ ಅಂತ ನಾನು ಭಾವಿಸಿರಲಿಲ್ಲ. ಎಲ್ಲರೂ ಬಂದಿದ್ದೀರಾ, ಥ್ಯಾಂಕ್ ಯು. ಬರೀ ನೋಡೋದೇ ಆಗ್ಬಿಡ್ತು. ಸ್ವಲ್ಪ ಹತ್ರ ಬನ್ನಿ. ರೆಡಿ, ಬನ್ನಿ, ಹತ್ರ ಬನ್ನಿ ಎಲ್ಲ.